ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶರು ವಿರುದ್ಧ ರೊಚ್ಚಿಗೆದ್ದು ಕೈ ಮಾಡೋಕ್ಕೆ ಮುಂದಾಗಿದ್ದಾಳೆ ದೃಷ್ಟಿ. ಅತ್ತ ಕಡೆ ದತ್ತ ಬದುಕಿ ವಾಪಸ್ ಬರ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿ ಯಾವುದೇ ಕಾರಣಕ್ಕೂ ನನ್ನ ದತ್ತಾಬಾಯಿ ಸತ್ತಿರೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ದೊರೆ ನನಗೆ ಮಾತು ಕೊಟ್ಟಿದ್ದಾರೆ, ಸತ್ರು ಬದುಕಿದ್ರು ಜೊತೆಯಾಗೆ ಇರೋಣ ಅಂತ. ಖಂಡಿತವಾಗ್ಲೂ ನನ್ನ ದತ್ತ ಬಂದೇ ಬರ್ತಾರೆ ಅಂತ ದೃಷ್ಟಿ ಹೇಳ್ತಿದ್ರೆ, ಇಲ್ಲಿ ಶರು ಮಾತ್ರ ಯಾವುದೇ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಮಾತ್ರಕ್ಕೆ ಅದು ನಿಜ ಆಗಲ್ಲ. ಅಲ್ಲಿ ಎಲ್ಲ ಕಡೆ ಅನೌನ್ಸ್ ಆಗಿದೆ, ನ್ಯೂಸ್ ಕೂಡ ಬರ್ತದೆ, ದತ್ತಾಬಾಯಿ ತೀರು ಹೋಗಿದ್ದಾನೆ ಅಂತ ಹೇಳಿ ಶರು ಹೇಳ್ತಿದ್ದಾಳೆ. ಇದರಿಂದ ಬಜರಂಗಿ ಸೈಲೆಂಟ್ ಕೂಡ ಕುಸಿದು ಹೋಗಿದ್ದಾರೆ. ಇಬ್ಬರು ಕೂಡ ದತ್ತಾಬಾಯಿನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ನೇತ್ರ ಕೂಡ ನನ್ನ ದತ್ತಾಬಾಯಿಗೆ ಯಾವತ್ತೂ ಏನೂ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ. ಬ್ರೋ ಚೆನ್ನಾಗಿರ್ಬೇಕಿತ್ತು, ಬ್ರೋ ಸಾಯ್ಬಾರ್ದಿತ್ತು, ಬ್ರೋ ಸಾಯ್ಲಿ ಅಂತ ಯಾವತ್ತೂ ನಾನು ಬಯಸಲಿಲ್ಲ, ತುಂಬ ನೋವಾಗ್ತದೆ ಅಂತ ಅವಳು ಕೂಡ ಸಂಕಟ ಪಡ್ತಿದ್ದಾಳೆ. ಅದರಲ್ಲೂ ಬಜರಂಗಿ ಸಂಕಟ ಪಡ್ತಿರೋದು ನೋಡಿ ಅವಳ ಸಂಕಟ ಜಾಸ್ತಿ ಆಗ್ತದೆ. ಬಜರಂಗಿ ನಂಗೆ ಅರ್ಥ ಆಗುತ್ತೆ, ನೊಂದ್ಕೋಬೇಡ, ಬ್ರೋಗೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಳ್ಳಿಲ್ಲ ನಾನು. ನಿಜವಾಗ್ಲೂ ಬ್ರೋಗೆ ಈ ರೀತಿ ಆಗಬಾರ್ದಿತ್ತು, ಅವ್ನು ನಮಗೋಸ್ಕರ ಎಷ್ಟೆಲ್ಲ ಮಾಡ್ದ, ನನ್ನ ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅಂತ ನೇತ್ರ ಹೇಳ್ತಿದ್ರ. ನೀನಾದರೂ ತಂಗಿ, ಆದರೆ ನಾನು ಯಾರು, ನನ್ನ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ತೋರಿಸ್ದ. ಒಬ್ಬ ಅನಾಥನ ಕರ್ಕೊಂಡು ಬಂದು ಸಾಕಿ ತನ್ನ ಜೊತೆ ತಮ್ಮನಾಗಿ ನೋಡ್ಕೊಂಡ. ಇವತ್ತು ಅವನಿಗೆ ಬಾಡಿ ಗಾಡಿ ಆಗಿದ್ದವು ನಾನು. ಅಂಥದ್ರಲ್ಲಿ ಬಾಡಿ ಗಾಡಿ ಇದ್ದರೂ ಕೂಡ ನಾನು ನನ್ನ ದತ್ತನನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಬಜರಂಗಿ ಕಣ್ಣೀರು ಹಾಕ್ತಿದ್ದಾರೆ. ಆ ಕಡೆ ಸೀಮಾ ಸತ್ಯ ಎಲ್ಲವನ್ನ ಕೂಡ ದೃಷ್ಟಿಗೆ ಹೇಳ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಶರು ಹೋಗಿದ್ದೆ ಹೇಮಾಗೆ ಫೋಟೋಗೆ ಹಾರ ಹಾಕು ದತ್ತ ಫೋಟೋಗೆ ಅಂದಾಗ ದೃಷ್ಟಿ ಬಂದು ಯಾರೂ ಕೂಡ ಹಾಕಬಾರ್ದು ಅಂತ ಹೇಳ್ತಾಳೆ. ಯಾಕೆ ಹಾಕಬಾರ್ದು, ನನ್ನ ತಮ್ಮ ಆಮೇಲೆ ನನ್ನ ಫೋಟೋಗೂ ಹಾರ ಹಾಕಿಲ್ಲ ಅಂತ ವಿಚಾರ ಮಾಡ್ಕೋಬೇಕಾ ಅಂದಾಗ ಯಾರು ಹೇಳಿದ್ದು, ನನ್ನ ದೊರೆ ಸತ್ತಿಲ್ಲ, ನನ್ನ ದೊರೆ ಬದುಕಿದ್ದಾರೆ, ಯಾರಾದರೂ ಹಾಕಿದ್ರೆ ಅವರು ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕೈ ಮಾಡೋಕ್ಕೆ ಮುಂದಾಗಿಬಿಡ್ತಾಳೆ ದೃಷ್ಟಿ. ತದನಂತರ ಇಲ್ಲಿ ಏನಕ್ಕ ಈ ರೀತಿ ಆಗೋಯ್ತು, ಅವಳು ನಿನ್ನ ಮೇಲೆ ಕೈ ಮಾಡೋಕ್ಕೆ ಬರ್ತಿದ್ದಾಳೆ, ಖಂಡಿತ ನಿನ್ನ ದರ್ಬಾರ್ ಶುರುವಾಗುತ್ತೆ ಅಂದ್ಕೊಂಡಿದ್ರೆ ಖಂಡಿತ ನನಗೆ ಯಾಕೋ ಭ್ರಮೆ ಅನ್ನಿಸ್ತದೆ ಅಂತ ಹೇಮಾ ಶರುಗೆ ಹೇಳಿದಾಗ, ಇಲ್ಲ ಈ ಮನೆ ದರ್ಬಾರ್ ಇನ್ನು ಮುಂದೆ ನನ್ನ ಕೈಲೇ ಇರೋದು, ಇಡೀ ಮನೆಗೆ ನಾನೇ ಅಧಿಪತಿ ಅಂತ ಹೇಳಿ ಶರು ಬೇಗ್ತಾ ಇದ್ರೆ ಅಲ್ಲಿಗೆ ದತ್ತ ಎಂಟ್ರಿ ಕೊಡ್ತಾರೆ.